ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ಈ ವ್ಲಾಗ್ ಒಳಗೆ ಏನೈತಲ್ರಿ, ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ. ಅದೇನಂತ ಹೇಳಿ ನಿಮ್ಗೆ ಗೊತ್ತಾಗಿರ್ತೈತಿ. ಏನಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಮಿರ್ಚಿ. ಎಲ್ಲರೂ ಮೆಣಸಿನ್ಕಾಯಿ ಮಿರ್ಚಿನ ನೋಡಿರ್ತೀರಿ. ಸೊ ಒಂದ್ಸಲ ಈ ರೀತಿಯಾಗಿ ಒಂದು ಕ್ಯಾಪ್ಸಿಕಮ್ ಮಿರ್ಚಿನ ಟ್ರೈ ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ ಕ್ಯಾಪ್ಸಿಕಮ್ ಮಿರ್ಚಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ದಂಥದ್ದು ನೋಡ್ರಿ. ಯಾಕಂದ್ರೆ ಮಕ್ಳಿಗೂ ಈ ರೀತಿ ಕ್ಯಾಪ್ಸಿಕಮ್ ಎಲ್ಲ ಮಾಡಿಕೊಟ್ರೆ ಅವ್ರು ಆರಾಮಾಗಿ ತಿನ್ಬೋದು. ಈಗ ಮೆಣಸಿನ್ಕಾಯಿ ಮಿರ್ಚಿ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋಕೆ ಖಾರ ಅಂಥೇಳಿ ಎಲ್ಲ ಹೇಳ್ತಿರ್ತಾರೆ. ರೀತಿ ಕ್ಯಾಪ್ಸಿಕಮ್ದು ಮಿರ್ಚಿ ಎಲ್ಲ ಮಾಡಿಕೊಟ್ರೆ ಅವರು ಆರಾಮಾಗಿ ತಿಂತಾರೆ. ಆಮೇಲೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ರುಚಿನೂ, ಚಲೋನೇ ಇರ್ತೈತಿ. ಆಮೇಲೆ ಈಗ ಮಳೆಗಾಲ ಶುರು ಆತಲ್ರಿ, ಸಂಜೆ ಟೈಮಿಗೆ ಏನಾದರೂ ತಿನ್ನಬೇಕು ಅಂಥೇಳಿ ಅನ್ನಿಸ್ದಾಗ ಈ ರೀತಿ ಕ್ಯಾಪ್ಸಿಕಮ್ ಎಲ್ಲ ಇದ್ದಾಗ ಈ ರೀತಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಕತಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾನು ಇದಕ್ಕಿಲ್ಲಿ ಏನೇನೆಲ್ಲ ತೊಗೊಂಡೆ ಅಂತ ಹೇಳ್ತೀನಿ ನೋಡ್ರಿ. ಫಸ್ಟಿಗೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ. ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಅಜ್ವಾನ, ಆಮೇಲೆ ಹಸಿ ಖಾರ ಇದೆಲ್ಲನೂ ಹಾಕಿ, ಉಪ್ಪು ಹಾಕಿ ಚಲೋ ತೆಂಗಿಗೆ ಅದನ್ನು ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ನಾನು ಈ ರೀತಿಯಾಗಿ ನಾನು ಒಂದು ಕ್ಯಾಪ್ಸಿಕಮ್ ಮಿರ್ಚಿಗೆ ಹಿಟ್ಟನ್ನ ಹದನ ಮಾಡ್ಕೊಳ್ಳುವಂಥದ್ದು. ಹಂಗೆ ಇಲ್ಲಿ ನೋಡ್ರಿ, ಕ್ಯಾಪ್ಸಿಕಮ್ನ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ಹಂಗೆ ಈ ಹಿಟ್ಟೆಲ್ಲ ಏನೈತಲ್ರಿ, ಇದು ನಾನು ಊರಿಂದ ಬರುವಾಗ ಪ್ಯೂರಾಗಿ ಕಡ್ಲಿನ ಹಿಟ್ಟನ್ನ ಮಾಡಿಸ್ಕೊಂಡಂಥದ್ದು, ಅಕ್ಕಿನ ಹಿಟ್ಟು ಮಾಡಿಸ್ಕೊಂಡು ತೊಗೊಂಡು ಬಂದಂಥದ್ದು ನೋಡ್ರಿ, ಮಾರ್ಕೆಟಿಂದ ತಂದಂಥದ್ದೆಲ್ಲ. ಹಾಗಾಗಿ ರುಚಿನೂ ಜಾಸ್ತಿನೇ ಆಗಿದ್ವು ಅಂತ ಹೇಳ್ಬೋದು. ಆ ಒಂದು ವಿಡಿಯೋ ಎಲ್ಲನೂ ನಾನು ಶೇರ್ ಮಾಡ್ಕೊಂಡೇನಿ. ಸೊ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅವನ್ನು ನೀವು ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಪ್ಯೂರಾಗಿ ಊರಿಗೆಲ್ಲ ಹೋದಾಗ ರಜೆಗೆ ಊರಿಗೆ ಹೋಗಿದ್ವಲ್ರಿ, ಆ ಟೈಮ್ನಾಗ ನಾನೆಲ್ಲನೂ ಹಿಟ್ಟನ್ನ ಪ್ಯೂರ್ ಹಿಟ್ಟನ್ನ ಮಾಡಿಸ್ಕೊಂಡು ಬಂದಂಥದ್ದು. ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಎಲ್ಲ ಹಿಟ್ಟನ್ನು ಪ್ಯೂರಾಗಿ ನಾನು ಮಾಡಿಸ್ಕೊಂಡು ಬಂದಂಥದ್ದು ನೋಡ್ರಿ. ಸೊ ಹಂಗೆ ಈಗ ನಾನೇನಂದರೆ ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಾಡ್ಕೊಂಡೆ ರೀ. ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಂಡೆ. ಆಮೇಲೆ ಈಗ ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟೆ ನೋಡ್ರಿ, ಈ ರೀತಿ ಇಟ್ಕೊಂಡೆ. ಈಗ ನಾನು ಅವನ್ನ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಒಂದೊಂದನ್ನು ಇದಕ್ಕೆ ಹಾಕ್ಕೊಂಡು ಮಾಡ್ಕೊತೀನಿ. ಭಾರಿ ಮಸ್ತಾಗಿದ್ದು ನೋಡ್ರಿ. ಅದ್ರಾಗ ಹಿಟ್ಟೆಲ್ಲ ಏನು ಪ್ಯೂರ್ ಆಗಿದ್ವಲ್ಲ, ರುಚಿನೂ ಜಾಸ್ತಿನೇ ಆಗಿತ್ತಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿದ್ವು. ಆಮೇಲೆ ಒಂದು ಸ್ವಲ್ಪ ಮಿರ್ಚಿ ಎಲ್ಲ ತಿಂದಿರ್ತೀವಿ, ಮೆಣಸಿನ್ಕಾಯಿ ಮಿರ್ಚಿ ತಿಂದಿರ್ತೀವಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಟೇಸ್ಟು. ಸೊ ಹಾಗಾಗಿ ಟ್ರೈ ಮಾಡೋಣ ಒಂದ್ಸಲ ಅಂತ ಹೇಳಿ ನನಗೆಲ್ಲ ಚಲೋ ಅನಿಸಿದ್ಮೇಲೆ ನಾನು ನಿಮ್ಮ ಜೊತೆಗೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳಕತ್ತೆ ನೋಡ್ರಿ. ಸೊ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ನೋಡ್ರಿ, ಮಸ್ತಾಗಿದ್ವ ಮಿರ್ಚಿ ಮಾತ್ರ. ಕ್ಯಾಪ್ಸಿಕಮ್ದು ಮಿರ್ಚಿ ಭಾರಿ ಹಾಕಿದ್ವ. ರುಚಿ ನೋಡಕ್ಕೆ ಹಿಂಗೆ ಅನ್ನಿಸ್ತಾವ, ಬಾಯಾಗಂತೂ ರುಚಿ ಭಾಳ ಚಲೋ ಆಗಿದ್ದು ನೋಡ್ರಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಆವಾಗ ನಿಮ್ಗೆ ಗೊತ್ತಾಕತಿ. ಎಲ್ಲ ಸುಜ್ಜು ಗುಬ್ಬಿ ಎಲ್ಲರೂ ವೇಟ್ ಮಾಡತ್ತಿದ್ರೆ, ಯಾವಾಗ ತೊಗೊಂಬರ್ತೀವಿ ಮಮ್ಮಿ ಸುಜ್ಜು ಅಂತ. ಅದುವಾ ಮಮ್ಮಿ ಕ್ಯಾಪ್ಸಿಕಮ್ ಮಿರ್ಚಿ ಅಂಥೇಳಿ ವೇಟ್ ಮಾಡ್ಕೊಂಡು ಕುಂತಿದ್ರು ನೋಡ್ರಿ. ಎಲ್ಲನೂ ಮಾಡ್ಕೊಂಡು ತೊಗೊಂಡು ಹೋಗಿ ಕೊಟ್ಟೆ. ಇದು ನಾನು ಈವ್ನಿಂಗ್ ಮಾಡ್ಕೊಂಡಂಥದ್ದು ವಿಡಿಯೋ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂಥೇಳಿ ಮಾಡಿದ್ದೆ, ಅವಾಗನ ಮಾಡಿದ್ದೆ ನೋಡ್ರಿ. ಈ ರೀತಿಯಾಗಿ ಮಸ್ತಾಗಿ ಬಂದಿದ್ವು. ಸೊ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡ್ರಿ, ನೋಡೋಕ್ಕೂ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತಿದ್ವು ಅಂಥೇಳಿ. ಭಾಳ ಚಲೋ ಆಗಿದ್ವು. ಸೊ ಈ ಒಂದು ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತೀನಿ ಈ ಒಂದು ವಿಡಿಯೋ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.